ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ನಮ್ಮ ಜೊತೆಗೆ ಸಮರ್ಥ್ ಮಲ್ಲಿಕಾರ್ಜುನ್ ಶಾಮ್ನೂರ್. ಹೌದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಮಾತನಾಡ್ತಾ ಹೋಗೋಣ. ಸಮರ್ಥ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಸರ್, ಯಾವಾಗ್ಲೂ ನಿಮ್ ಶೋನಲ್ಲಿ ನಿತ್ಕೊಂಡೇ ಮಾತಾಡ್ತಾರ, ಕುತ್ಕೊಂಡ್ ಮಾತಾಡಿದ್ರೆ ಅನುಕೂಲ ಆಗ್ತದ್ರಿ ಸರ್. ಹೌದ್ರಿ, ನೀವು ಈಗ ನಿಂತ್ಕೊಂಡು ಕುತ್ಕೊಂಡು ಎಲ್ಲ ಮಾಡ್ತಿರಲ್ಲ, ಈಗ ಇದೇ ನಿಮ್ಗೆ ಅಭ್ಯಾಸ ಆಗಿದೆ ಅಂತ. ಫೈನ್, ಹೇಗಿದ್ದೀರಿ? ಆರಾಮ್ರಿ, ಆರಾಮಿದ್ದೀರಿ? ಆರಾಮ್ ಹೇಳ್ದಷ್ಟು ಆರಾಮಿಲ್ಲ ಅನ್ಕೊಳ್ತೀನಿ ನಾನು. ಚುನಾವಣೆ ಅಂದ್ರೆ ಆರಾಮಲ್ಲ ಅಂತಾರೆಲ್ಲ. ಇಲ್ರಿ ಸರ್, ಚುನಾವಣೆ ಅಂದ್ರೆ ಬಹಳ ಚೆನ್ನಾಗಿ, ಯಾಕಂದ್ರೆ ಜನ ಭೇಟಿ ಆಗ್ಬೋದು. ಎಲ್ಲಾರ ಮನೆಯಲ್ಲಿ ಹಾಲು, ಮಜ್ಜಿಗೆ, ಕಾಫಿ, ಟೀ, ನೀರು, ತಿಂಡಿ, ಊಟ ಎಲ್ಲವೂ ಆಗ್ತಾವ್ರಿ. ಎಲ್ಲ ಆಗ್ತವೆ. ಅದಕ್ಕೇನ್ ಕಮ್ಮಿ ಇಲ್ಲಲ್ರಿ ಸಮರ್ಥ್ ಅವ್ರಿಗೆ? ಯಾಕ್ರಿ ಸರ್? ಅಲ್ಲ, ಬೇರೆಯವ್ರ ಮನೆಯಲ್ಲೇ ಊಟ ಚೆನ್ನಾಗಿರ್ತದ್ರಿ. ಊಟ ಹೌದಾ? ಫೈನ್, ಓಕೆ. ಸಮರ್ಥ್ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವು ನಿಮ್ಮ ಅಜ್ಜ ಅವ್ರ ಎಲೆಕ್ಷನ್ ಅಲ್ಲಿ ಇರ್ಬೋದು, ಅಮ್ಮ ಅವ್ರ ಎಲೆಕ್ಷನ್ ಅಲ್ಲಿ ಇರ್ಬೋದು, ತಂದೆಯವ್ರ ಎಲೆಕ್ಷನ್ ಇರ್ಬೋದು, ಈಗ ಸ್ವತಃ ನಿಮ್ಮ ಎಲೆಕ್ಷನ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ನೀವು ಆ ಎಲೆಕ್ಷನ್ ಟೈಮಲ್ಲಿ ಚಪ್ಪಲಿ ಹಾಕಲ್ಲ. ಮ್ಯಾನ್ ಆಫ್ ದ ರೀಸನ್ ಬಿಹೈಂಡ್ ಇಟ್? ಇಲ್ರಿ ಸರ್, ಸಿಂಪಲ್ ಆಗಿ ಯಾರಿಗಾರ ನೀವು ಭೇಟಿ ಆದಾಗ ನಮಸ್ಕಾರ ಮಾಡಿದಾಗ ಕರೆಕ್ಟ್ ಚಪ್ಲಿ ಬೆಚ್ ಮಾಡ್ಬೇಕು. ಅಂದ್ರೆ ಎಸ್ಪೆಷಲಿ ಯಾಕಂದ್ರೆ ನಾವು ಚಿಕ್ಕವ್ರು ನಮ್ ಚಿಕ್ಕ ವಯಸ್ಸು. ಆಮೇಲೆ ಈಗ ಊರಿಗೆಲ್ಲ ಹೋದಾಗ ಯಜಮಾನ್ರು ಎಲ್ಲ ಸಿಗ್ತಾರಲ್ರಿ, ಅವಾಗ ಚಪ್ಲಿ ಬಿಚ್ ಮಾಡ್ಲಿಲ್ಲ ಅಂದ್ರೆ ಚೂರಿ ಏನೋ ತಪ್ಪು ಮಾಡಿವಿ ಅನ್ಸುತ್ತೆ. ಆಮೇಲೆ ನೀವ್ ಕ್ಯಾನ್ವಸ್ ಮಾಡಕಾರ ಪ್ರತಿ 2 ಹೆಜ್ಜೆ ಯಾರ ಸಿಕ್ಬಿಡ್ತಾರೆ. ಸೊ ಮತ್ ಚಪ್ಲಿ ಬಿಚ್ಚೋದು ಹಾಕದ್ ಆಗಲ್ರಿ ಸರ್. ಅಂದ್ರೆ ಆ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬಂದಿದ್ದೀರಿ ಸಮರ್ಥ್ ಅವರು. ಇದೇ ಸೊಲ್ಯೂಷನ್. ಓಕೆ, ಎಸ್. ಸಮರ್ಥ್ ಅವರು ಈ ಚುನಾವಣೆ ಎದುರಿಸ್ತೀರಿ ಅಂತ ಯಾವಾಗಾದ್ರೂ ಕನ್ಸ್ಕೊಂಡಿದ್ರಾ? ನೆವರ್ ಸರ್, ನೆವರ್, ಯಾವಾಗೂ ಇಲ್ಲ. ಯಾಕಂದ್ರೆ ನಾವು ನಮ್ದ ಎಕ್ಸ್ಪರ್ಟೀಸ್ ಪ್ರಕಾರ, ನಮ್ದ ಏನೇನ್ ಓದಿವಿ ಅದ್ರ ಪ್ರಕಾರನೇ ನಮ್ ಜೀವನ ಮುಂದ್ವಯನ ಅಂತ ಇದ್ವಿ. ಆಮೇಲೆ ನಮ್ಮ ಅಪ್ಪ ಅಮ್ಮರು ಯಾವಾಗ್ಲೂ ನಮಗೆ ಕೆಲಸ ಮಾಡ್ಕಂತಾನೆ ಇರು ಅಂತಾನೆ. ಯಾಕಂದ್ರೆ ಅವರಿಗೂ ಗೊತ್ತು ಪಾಲಿಟಿಕ್ಸ್ ಏನಂತ. ಆಮೇಲೆ ಇಟ್ಸ್ ನಾಟ್ ಎನ್ ಈಸಿ ಲೈಫ್ ಅಲ್ರ. ಸೊ ಯಾರ ಅಂತ ಕನ್ಸ್ ಕಾಣ್ತಾರ್ರಿ ಸರ್. ಬಟ್ ಹೇಳ್ಬೇಕಂದ್ರೆ ಇಳ್ದಿರೋದ್ ಮೇಜರ್ಲಿ ಯಾಕಂದ್ರೆ ಅಜ್ಜಾರ್ ತೀರ್ಕೊಂಡ್ರು. ಆಮೇಲೆ ಇದು ಒಂದ್ ಪದ್ಧತಿ ಐತಿ. ಆಮೇಲೆ ನಮ್ ಪಾರ್ಟಿನಲ್ಲಿರೋ ಎಲ್ಲಾ ಯುವಕರು, ಕಾರ್ಯಕರ್ತರು, ಆಮೇಲೆ ಎಸ್ಪೆಷಲಿ ಲೀಡರ್ಸ್, ಎಲ್ಲಾ ವರ್ಗದ ಲೀಡರ್ಸ್ ಇದಾರೆ ನಮ್ ಕಾಂಗ್ರೆಸ್ ಪಾರ್ಟಿನಲ್ಲಿ, ನಮ್ ದಾವಣಗೆರೆ ಸೌತ್ ನಲ್ಲಿ. ಅವ್ರೆಲ್ಲಾರ್ದು ಬೇಡಿಕೆ ಅದೇ ಐತ್ರಿ ಸರ್. ಫ್ಯಾಮಿಲಿನಲ್ಲಿ ಒಬ್ರಿಗೆ 2 ವರ್ಷ ಅವಕಾಶ ಮಾಡಕ್ ಕೊಡ್ರಿ, ನಾವ್ ಎಲ್ಲಾರು ಗೆಲ್ಸ್ ಬರ್ತೀವಿ, ಎಲ್ಲಾರ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಕೆಲ್ಸಾನು ಮಾಡಿಸ್ತೀವಿ. ಓಕೆ, ಪೊಲಿಟಿಕಲ್ ಲೈಫ್ ಈಸಿ ಇಲ್ಲ ಅಂತ ಹೇಳಿದ್ರಿ, ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೀರಿ ಸಮರ್ಥ್ ಅವರು? ಗೊತ್ತಿಲ್ರಿ ಸರ್. ಅಲ್ಲ, ಪೊಲಿಟಿಕಲ್ ಲೈಫ್ ಈಸಿ ಅಲ್ಲ ಅಂತ ಹೇಳಿದ್ರಿ, ಯಾವ್ದನ್ನ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀರಿ? ಹಂಗಲ್ಲ, ನಾವು ಚಿಕ್ಕವರಿಂದ ನಮ್ಮ ಅಪ್ಪರ್ ನೋಡಿವಲ್ರ, ಅಪ್ಪರ ಅಜ್ಜರು. ಅಂದ್ರೆ ಸೊ ಮೀಡಿಯಾ ಸ್ಕ್ರೂಟಿನಿ ಇರ್ಬೋದು, ಇಲ್ಲಾಂದ್ರೆ ಅವ್ರದ್ದು ಎಷ್ಟು ಬ್ಯುಸಿಯಾಗಿರ್ತದ ಶೆಡ್ಯೂಲ್. ಸೊ ಆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅವೆಲ್ಲ ಸಿಗದ್ ಕಷ್ಟ. ಓಕೆ, ಈಗ ನೀವು ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆಯನ್ನ ತಿಳಿಸ್ಬೋದಾ ಯುವಕರಿಗೆ? ಒಂದಿಷ್ಟು ಇನ್ಸ್ಪೈರ್ ಆಗ್ತಾರೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಆಕ್ಚುಲಿ ಒಂದೇನ್ ಬಹಳ ಪ್ರಾಮಿಸಿಂಗ್ ನಾನು ಹೇಳೋದೇನಂದ್ರೆ, ವಿದೇಶನಲ್ಲಿ ನಾನ್ ಶುರು ಎಕನಾಮಿಕ್ಸ್ ಮ್ಯಾನೇಜ್ಮೆಂಟ್ ನನ್ನ ಬ್ಯಾಕ್ ಗ್ರೌಂಡ್. UK ಅಲ್ಲಿ ಮಾಡಿದ್ದಲ್ಲ? ಆಮೇಲೆ ಅದನ್ನು ಫುಲ್ ಬೇಸ್ಡ್ ಆನ್ ಇಂಟ್ರೆಸ್ಟೇ. ಆಮೇಲೆ ಅದ್ರ ಮುಂದೆನೂ ನಾನು ಈ ಡೇಟಾ ಸೈನ್ಸ್ ಮಾಡೋಣ ಅಂತ ಇದ್ದೆ ಸರ್. ಅದಕ್ಕೆ ಒಂದು ಮಾಸ್ಟರ್ಸ್ ಮಾಡೋಣ ಅಂತ. ಬಟ್ ನಮ್ಮ ಅಜ್ಜಾರ್ ಏನಿದ್ದಾರೆ, ಅವ್ರೇನಂದ್ರು ನಮಗೆ ಭತ್ತ ತಿಕ್ಕದ್ ಕಲಿ, ಅದಾದ್ಮೇಲೆ ನೋಡೋಣ. ಇನ್ನೊಂದ್ಸಲಿ ಹೇಳ್ರಿ. ಭತ್ತ ತಿಕ್ಕದ್ ಕಲಿ, ಅದಾದ್ಮೇಲೆ ನೋಡೋಣ. ಈಗ ಭತ್ತ ತಗೊಂಡು ತಿಕ್ಕಿ ನೋಡ್ಬೇಕ್ರಿ ಸರ್, ಎಷ್ಟ್ ನುಚ್ಚಿದಾವೆ, ಎಷ್ಟು ಬ್ರೋಕನ್ ರೈಸ್ ಆಗ್ಬೇಕು, ಇದೆಲ್ಲ ಚೂರ್ ರೈಸ್ ಟ್ರೇಡ್ ಮಾಡಕ್ಕೆ ಬೇಕಿ ಸರ್, ರೈಸ್ ಮಿಲ್ ನಡ್ಸಕಾರ.